ಪ್ರಸಕ್ತ ಬಜೆಟ್ನಲ್ಲಿ ಏನು ಮಂಡನೆ ಮಾಡಿರೋಂಥ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕಡೆಗಣಿಸಿದೆ. ಈ ನಮ್ಮ ಹೋರಾಟ ಏನು ಗೌರವಧನ ಇತ್ತು, ಗೌರವಧನ ಹೆಚ್ಚು ಮಾಡಬೇಕು ಮತ್ತು ನಿವೃತ್ತಿ ವೇತನ ಕೊಡಬೇಕು ಅಂತೇಳಿ ನಮ್ಮ ಹೋರಾಟ ಇದ್ದರೂ ಸಹ ಯಾವುದೇ ನಾವು ಕೇಳಿಲ್ಲ ಬೇಡಿಕೆಗಳನ್ನ ಈಡೇರಿಸ್ತಿದ್ದಾರೆ. ಮೊಬೈಲ್ಗಳನ್ನ ಕೊಡ್ತಾ ಇದ್ದೀವಿ, ಅಂಗನವಾಡಿ ಕಟ್ಟಡಗಳನ್ನ ಕಟ್ಕೊಡ್ತಿದ್ದೀವಿ ಅಂತಿದ್ದೀರಿ. ಅವೆಲ್ಲ ನಮಗೆ ಊಟಕ್ಕೆ ಬರೋದಿಲ್ಲ. ಅದು ಈಗ ನಮ್ಮ ಅಂಗನವಾಡಿಗಳಲ್ಲಿ ಏನು ಈಗ ಪೋಷಣ್ ಟ್ರ್ಯಾಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಆದ್ರೂ ಈಗ ಮತ್ತೆ ಮೊಬೈಲ್ ಕೊಡ್ತೀವಿ ಅಂತೀರಿ. ಅದು ಏನಕ್ಕೆ ಸ್ವಾಮಿ? ನಮಗೆ ಬೇಡ. ಈಗ ನಮ್ಮ ಏನು ದಿನನಿತ್ಯದ ಏನು ನಮ್ಮ ಆಗುವಗಳ ಸಮಸ್ಯೆಗಳಿಗೆ ಬೇಕಾಗಿರೋದು ನಮಗೆ ಸಂಬಳ ಬೇಕು, ಗೌರವಧನ ಬೇಕು, ಅದನ್ನು ಹೆಚ್ಚು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಏನು ಗ್ಯಾರಂಟಿಗಳಲ್ಲಿ ಒಂದು ಆಗಿರುವಂಥ 6ನೇ ಗ್ಯಾರಂಟಿನ ಶ್ರೀಮತಿ ಏನು ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ಏನು ಬೆಳಗಾಮಲ್ಲಿ ಆಶ್ವಾಸನೆ ಕೊಟ್ಟರು. ಏನು ಅಂತಂದರೆ 6ನೇ ಗ್ಯಾರಂಟಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಅಂತ ಹೇಳಿಬಿಟ್ಟು, ಹಾಗೆ ಸಹಾಯಕಿಯರಿಗೆ 10,000 ಗೌರವಧನ ಹೆಚ್ಚು ಮಾಡ್ತೀವಿ ಅಂತ ಹೇಳಿದರು. ಈಗ ಸರ್ಕಾರ 1 ವರ್ಷ ಕಳೆದರೂ ಸಹ ಅದರದ್ದು ಏನು ಚಕಾರ ಎಲ್ಲೂ ಎತ್ತುತ್ತಾ ಇಲ್ಲ. ಹಾಗಾಗಿ ನಮಗೆ ಗೌರವಧನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಈಗ ನೀವು ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ, ಆದರೂ ಈಗ ಪರಿಶೀಲನೆ ಮಾಡಿ ಏನು 6ನೇ ಗ್ಯಾರಂಟಿನ ಜಾರಿ ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಹಾಗೆ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ನೀವು ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಏನಾದರೂ ಗೌರವಧನ ಹೆಚ್ಚು ಮಾಡಿಲ್ಲ ಅಂತಂದರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಉಗ್ರ ಹೋರಾಟ ಹಮ್ಮಿಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಸಹ ಏನು ಮತದಾನದ ಬಹಿಷ್ಕಾರ ಆಗಿರ್ಬೋದು, ಅಥವಾ ಏನು ಪಲ್ಸ್ ಪೋಲಿಯೋ ಇದೆ ನೆಕ್ಸ್ಟು ಮುಂದಿನ ತಿಂಗಳಲ್ಲಿ ಇದೆ, ಅದನ್ನು ಸಹ ನಾವು ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಏನು ಎಚ್ಚರಿಕೆ ಕೊಡ್ತಾ ಇದ್ವಿ ಸರ್ಕಾರಕ್ಕೆ. ಆದರೆ ನಮ್ಮ ಏನು ಈಗ ನಾವು ಮನವಿಗಳನ್ನ ಮೆಮೊರಂಡಮ್ಗಳನ್ನ ಕೊಡ್ತಾ ಇದ್ದೀವಿ. ಏನು DC ಮೂಲಕ CMಗೆ ತಲುಪಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಹಾಗೆ MLAಗಳಿಗೂ ಕೊಡ್ತಾ ಇದ್ದೀವಿ. ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಏನು MLAಗಳಿಗೆ ಕೊಟ್ಟರೆ ಅಲ್ಲಿ ನೀವು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹೆಚ್ಚಿಸುವ ಬಗ್ಗೆ ಅವ್ರಿಗೆ ಮಂದಟ್ಟು ಮಾಡಿಕೊಡ್ಬೇಕು, ಪ್ರೇರೇಪಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತೇವೆ ಅಂತ ಹೇಳ್ತಾ ಇದ್ವಿ. ನನ್ನ ಹೆಸರು ಅರ್ಕಾಣಿ, ಜಿಲ್ಲಾ ಅಧ್ಯಕ್ಷರು ಅರ್ಕಾಣಿ, ಬಳ್ಳಾರಿ. ಥ್ಯಾಂಕ್ ಯು.